ಅದಾನಿ ಬಿಜೆಪಿ ಏಜೆಂಟ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅದಾನಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಡಿಕೆಶಿ ಗೌತಮ್ ಅದಾನಿ ಭೇಟಿಗೆ ಈಗ ಅಶೋಕ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಾರೆ, ಆರೋಪ ಮಾಡ್ತಾ ಇರ್ತಾರೆ, ಬಿಜೆಪಿ ಏಜೆಂಟ್ ಇವರು ಅದಾನಿ ಅಂಬಾನಿ. ಇಲ್ಲಿ ನೋಡಿದರೆ ರಾಜ್ಯ ಸರ್ಕಾರ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ CM ಮನೆ ಕರೆಸ್ಕೊಂಡಿದ್ದಾರೆ, ಅಥವಾ ಅವರೇ ಬಂದಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಈ ಭೇಟಿ ಯಾಕೆ ಅಂಥೇಳಿ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ರಾಹುಲ್, ಸೋನಿಯಾ, ಪ್ರಿಯಾಂಕ್ ಅವರ ಅನುಮತಿ ಪಡೆದಿದ್ದೀರಾ? ದೆಹಲಿಯಲ್ಲಿ ವಿರೋಧ, ಇಲ್ಲಿ ಪರ. ಇದು ಡಬಲ್ ಸ್ಟ್ಯಾಂಡ್ ಅಲ್ವಾ? DK ಶಿವಕುಮಾರ್ ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ, ಅವರೊಬ್ಬ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅಂತ ಬೆಂಗಳೂರಿನಲ್ಲಿ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಪ್ರಶ್ನೆಯನ್ನು ಹಾಕಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ DK ಶಿವಕುಮಾರ್ ಅವರೇ? ಡೆಲ್ಲಿ ವಿರೋಧ, ಇಲ್ಲಿ ನೋಡಿದರೆ ಪರನ ಅಂಥೇಳಿ ಪ್ರಶ್ನೆ ಹಾಕಿದ್ದಾರೆ. ರಾಹುಲ್ ಗಾಂಧಿಯವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ. ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್